ಒಮ್ಮೆ ಕೈಲಾಸ ಪರ್ವತದಲ್ಲಿ ಪಾರ್ವತಿ ದೇವಿ ಗಂಗೆಯ ನೀರು ಮತ್ತು ಅರಿಶಿನದಿಂದ ತನ್ನ ದೇಹವನ್ನು ತೊಳೆದು ಆ ಅರಿಶಿನದ ಮಿಶ್ರಣದಿಂದ ಒಬ್ಬ ಸುಂದರ ಬಾಲಕನನ್ನು ಸೃಷ್ಟಿಸಿದರು. ಆತನಿಗೆ ಗಣೇಶ ಎಂದು ಹೆಸರಿಟ್ಟರು. ಪಾರ್ವತಿ ಸ್ನಾನ ಮಾಡಲು ಹೊರಟಾಗ ಆ ಮಗನಿಗೆ ಯಾರೇ ಬಂದರೂ ಒಳಗೆ ಬರಬಾರದು, ತಡೆಹಿಡಿ ಎಂದು ಆಜ್ಞಾಪಿಸಿದರು. ಅದೇ ಸಮಯದಲ್ಲಿ ಶಿವನು ಅಲ್ಲಿಗೆ ಬಂದರು. ಗಣೇಶನು ತನ್ನ ತಾಯಿಯ ಆಜ್ಞೆಯಂತೆ ಶಿವನನ್ನು ಒಳಗೆ ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದು ಹಾಕಿದರು. ಪಾರ್ವತಿ ದೇವಿ ಇದನ್ನು ನೋಡಿ ದುಃಖದಿಂದ ಭೂಮಿಗೆ ಬಿದ್ದು ಅಳಲು ತೋಡಿದರು. ತಮ್ಮ ಮಗನನ್ನು ಹಿಂದಿರುಗಿಸಬೇಕೆಂದು ಬಲವಾಗಿ ಒತ್ತಾಯಿಸಿದರು. ಆದ್ದರಿಂದ ಶಿವನು ತಮ್ಮ ಗಣಗಳಿಗೆ ಉತ್ತರ ದಿಕ್ಕಿನಲ್ಲಿ ಮೊದಲು ಸಿಗುವ ಜೀವಿಯ ತಲೆಯನ್ನು ತಂದುಕೊಡಿ ಎಂದು ಹೇಳಿದರು. ಅವರು ಹೋಗಿ ಆನೆಯ ತಲೆಯನ್ನು ತಂದುಕೊಟ್ಟರು. ಶಿವನು ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಪ್ರಾಣ ತುಂಬಿದರು. ಹೀಗೆ ಆನೆಯ ತಲೆಯೊಂದಿಗೆ ಗಣೇಶನು ಪುನರ್ಜನ್ಮ ಪಡೆದನು. ಶಿವನು ಅವನಿಗೆ ವರ ನೀಡಿ, ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ನಿನ್ನನ್ನು ಮೊದಲು ಪೂಜಿಸಲಾಗುವುದು ಎಂದು ಘೋಷಿಸಿದರು. ಹೀಗೆ ಗಣೇಶನು ವಿಘ್ನೇಶ್ವರ, ಅಡಿಪೂಜ್ಯ, ವಿಘ್ನಹರನೆಂಬ ಹೆಸರಿನಲ್ಲಿ ಪ್ರಸಿದ್ಧನಾದ. ಗಣೇಶನು ಅಡಿಪೂಜ್ಯ, ಎಲ್ಲ ಕಾರ್ಯಗಳ ಆರಂಭದಲ್ಲಿ ಪೂಜಿಸಬೇಕಾದ ದೇವರು. ಅವರ ಆನೆಯ ತಲೆ ಜ್ಞಾನ ಮತ್ತು ಶಕ್ತಿಯ ಸಂಕೇತ. ಅವರ ದೊಡ್ಡ ಕಿವಿ ಎಲ್ಲರ ಮಾತು ಕೇಳುವ ಸ್ವಭಾವ. ಅವರ ಸಣ್ಣ ಕಣ್ಣು ಒಂದು ಕಾರ್ಯದಲ್ಲಿ ಏಕಾಗ್ರತೆ. ಅವರ ದೊಡ್ಡ ಹೊಟ್ಟೆ ಎಲ್ಲದರ ಸಹನೆ. ಇದರಿಂದ ಗಣೇಶನ ಕತೆ ನಮಗೆ ಹೇಳುವುದು, ತಾಯ್ತಂದೆಯರ ಸೇವೆ, ಜ್ಞಾನ ಮತ್ತು ಶ್ರಮವೇ ಶ್ರೇಷ್ಠ.